ನಮಸ್ತೆ, ನಾನು ನಿಮ್ಮ ಜಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮಾರ್ಚ್ ತಿಂಗಳ ಮಿಥುನ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಮಿಥುನ ರಾಶಿ ಸಂಜಾತರಲ್ಲಿ ಮೃಗಶಿರ ಹಾಗೂ ಪುನರ್ವಸು ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳು ಸಿಗಲಿದೆ. ಆರಿದ್ರ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಆರಿದ್ರ ನಕ್ಷತ್ರ ಸಂಜಾತರಿಗೆ ಅಶುಭ ದಶಾಭುಕ್ತಿ ಕಾಲವಿದ್ದಲ್ಲಿ ತೀವ್ರವಾದಂತಹ ಅನಾರೋಗ್ಯ ಈ ತಿಂಗಳು ಬಾಧಿಸುವ ಸಾಧ್ಯತೆ ಹೆಚ್ಚಿದೆ. ರಕ್ತ ಸಂಬಂಧಿತ, ನರ ಸಂಬಂಧಿತ ಹೃದ್ರೋಗ, ಲಿವರ್ ಹಾಗೂ ಮೂತ್ರಪಿಂಡ ಸಂಬಂಧಿಸಿದಂತಹ ರೋಗಗಳು ಆರಿದ್ರ ನಕ್ಷತ್ರ ಸಂಜಾತರನ್ನು ಬಾಧಿಸುವಂತಹ ಎಲ್ಲ ಸಾಧ್ಯತೆಗಳು ಈ ತಿಂಗಳು ಸಾಧ್ಯತೆ ಇದೆ. ಏಕೆಂದರೆ ಆದಿತ್ಯನ ಸಂಚಾರ ಹಾಗೂ ಕರ್ಮಸ್ಥಾನದಲ್ಲಿನ ಶನಿಯ ಸಂಚಾರದಿಂದಾಗಿ ಈ ಒಂದು ವ್ಯಾಧಿಗಳು ಆರಿದ್ರ ನಕ್ಷತ್ರ ಸಂಜಾತರನ್ನು ಬಾಧಿಸಬಹುದು. ಎಲ್ಲ ಮೂರೂ ನಕ್ಷತ್ರ ಸಂಜಾತರಿಗೂ ಆರ್ಥಿಕ ಪರಿಸ್ಥಿತಿ ಅಷ್ಟು ಅನುಕೂಲಕರವಾಗಿ ಇರುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ನಿತ್ಯ ಜೀವನವನ್ನು ಸಾಗಿಸಲು ಹಾಗೂ ನಿಮಗೆ ಇರುವಂತಹ ಕಮಿಟ್ಮೆಂಟ್ಗಳನ್ನು ಪೂರೈಕೆ ಮಾಡಿಕೊಳ್ಳಲು ನೀವು ಬಹಳ ಕಷ್ಟ ಪಡಬೇಕಾಗುವಂತಹ ಸಾಧ್ಯತೆ ಇದೆ. ಏಕೆಂದರೆ ಗ್ರಹಗಳ ಈ ತಿಂಗಳ ಸಂಚಾರವೇನಿದೆ 70% ನಿಮಗೆ ವಿರೋಧವಾಗಿಯೇ ಇರುವುದರಿಂದ ಎಲ್ಲ ವಿಚಾರಗಳಲ್ಲಿಯೂ ಸಹಿತ ಸಾಕಷ್ಟು ಅಡೆತಡೆಗಳು, ವಿಘ್ನ, ಅಡ್ಡಿ, ಆತಂಕಗಳು ಎದುರಾಗಿ ಕೆಲಸ ಕಾರ್ಯಗಳು ಸರಾಗವಾಗಿ ಸಾಗದು. ಜೊತೆಗೆ ನಂಬಿದವರಿಂದ ನಿರೀಕ್ಷಿತ ನೆರವು ಸಹಿತ ಸಿಗಲಾರದು. ಹಾಗೂ ನಿಮ್ಮ ಕುಟುಂಬ ಸದಸ್ಯರ ಅನಾರೋಗ್ಯ ಬಾಧೆಯೂ ಸಹಿತ ಈ ತಿಂಗಳಲ್ಲಿ ನಿಮಗೆ ಮಾನಸಿಕವಾದಂತಹ ಅಶಾಂತಿ, ಒತ್ತಡ, ದುಗುಡ ಹಾಗೂ ಕಳವಳಗಳನ್ನು ತರುವಂತಹ ಎಲ್ಲ ಸಾಧ್ಯತೆಗಳೂ ಇದೆ. ಮಿಥುನ ರಾಶಿ ಸಂಜಾತ ವಿದ್ಯಾರ್ಥಿ ವರ್ಗವು ಶ್ರದ್ಧಾಭಕ್ತಿಯಿಂದ ಅಧ್ಯಯನ ಮಾಡಲು, ಶಿಕ್ಷಣದಲ್ಲಿ ತೊಡಗಿಸಿಕೊಳ್ಳಲು ನಾರದಕೃತ ಗಣೇಶ ಸ್ತುತಿಯನ್ನು ಪ್ರತಿನಿತ್ಯವೂ ತಪ್ಪದೇ ಪಠಿಸಿ. ಮದುವೆ ವಿಚಾರವಾಗಿ ನೀವು ಮಾಡುವಂತಹ ಪ್ರಯತ್ನಗಳು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಇರಲಾರದು. ಆರ್ಥಿಕ ಅಸಮತೋಲನ ಹಾಗೂ ವೈಯಕ್ತಿಕ ಜೀವನದಲ್ಲಿನ ಹಿನ್ನಡೆಯು ನಿಮ್ಮ ಒಂದು ವೃತ್ತಿ ಅಥವಾ ಉದ್ಯೋಗದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವಂತಹ ಎಲ್ಲ ಸಾಧ್ಯತೆಗಳು ಉಂಟು. ಮಿಥುನ ರಾಶಿ ಸಂಜಾತರಿಗೆ ಸರ್ವಪೀಡ ಪರಿಹಾರಾರ್ಥವಾಗಿ ಶಂಕರಾಚಾರ್ಯರು ರಚಿಸಿರುವಂತಹ ನಾರಾಯಣ ಸ್ತೋತ್ರದ ಜೊತೆಗೆ ಗಣಪತಿ ಅಥರ್ವಶೀರ್ಷಃ ಸ್ತೋತ್ರವನ್ನು ಪಠಿಸುವುದು ಸರ್ವಪೀಡ ಪರಿಹಾರಕ. ನಿಮಗಿರುವಂತಹ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿ, ನಿಮಗೆ ಎಲ್ಲ ರೀತಿಯಲ್ಲೂ ಒಳಿತುಂಟಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮಗೆ ಮತ್ತೊಮ್ಮೆ ನೆನಪಿಸುತ್ತೇನೆ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ.